सारस्यं समेषाम् एकं सर्वं ನಮಸ್ಕಾರ. ನಾನು ಪದ್ಮಾವಸಂತಿ ಫಿಲ್ಮ್ ಆರ್ಟಿಸ್ಟ್ ಮಾತಾಡ್ತಾ ಇದ್ದೀನಿ. ನಾನು ನಾಗರಾಜ್ ಕೋಟೆಯವರ ಮನೆಗೆ ಬಂದಿದ್ದೀನಿ. ಅಸ್ಟ್ರಾಲಜಿ ನನ್ನ ಮಗಳ ಜಾತಕದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಕೊಟ್ಟಿದ್ದೆ ನಾನು ಡೀಟೇಲ್ಸ್ ಎಲ್ಲ. ಅದ್ರ ಬಗ್ಗೆ ನೀವು ಕುಂಡ್ಲಿ ಬರ್ಕೊಡಿ ದಯವಿಟ್ಟು ಅಂತ ಕೇಳಿದ್ದಕ್ಕೆ ಅವರು ತುಂಬ ಸಂಕ್ಷಿಪ್ತವಾಗಿ ಅವಳದು ಓದಿ ಹೇಳಿದ್ರು. ನನಗೆ ಆ್ಯಸ್ ಇಟ್ ಈಸ್ ಅವಳ ಭಾವನೆ ಬಿಹೇವಿಯರು ಎಲ್ಲ ಹೇಗಿದೆಯೋ ಹಾಗೇ ಇದೆ, ಅದನ್ನೇ ಹೇಳಿದ್ದಾರೆ. ಯಾವುದೂ ಕಮ್ಮಿ ಅಥವಾ ಯಾವುದು ಜಾಸ್ತಿ ಆ ಥರದ್ದೇನೂ ಇಲ್ಲ. ಎಲ್ಲ ನೀಟ್ ಕ್ಲಿಯರ್ ಪಿಕ್ಚರ್ ಕೊಟ್ಟರು ನನಗೆ. ಅದು ನನಗೆ ತುಂಬಾ ಸಂತೋಷ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿಮಿಕ್ರಿ ಗೋಪಿ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಗುರುಗಳಾದಂಥ ನಾಗರಾಜ್ ಕೋಟೆಯವರು, ಅವರು ಸಿನಿಮಾ ಕಲಾವಿದರು ಹೌದು, ನಾಟಕ ಕಲಾವಿದರು ಹೌದು, ನಿರ್ದೇಶಕರು ಹೌದು, ಸಾಹಿತಿಗಳು ಹೌದು. ಇಂಥ ಕಲಾವಿದರ ಒಬ್ಬ ಜ್ಯೋತಿಷಿ ಇದ್ದಾನೆ ಅಂತ ನನಗೆ ಸುಮಾರು 10 ವರ್ಷಗಳ ಹಿಂದೆನೇ ಗೊತ್ತಿತ್ತು. ಯಾಕಂದರೆ 10 ವರ್ಷಗಳಿಂದ ಸತತ ಪ್ರಯತ್ನದಿಂದ, ಆಳವಾದ ಅಧ್ಯಯನದಿಂದ ಅವರು ಇವತ್ತು ಮನೋ ಆಸ್ಟ್ರೋ ಅನ್ನೋ ಒಂದು ಜ್ಯೋತಿಷ್ಯ ಪ್ರಾರಂಭ ಮಾಡಿದ್ದಾರೆ. ಜಾತಕಗಳಾಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಅಲ್ಲಿ ನೀವು ಟ್ಯಾಗ್ಲೈನ್ ನೋಡ್ಬೋದು. ಒಂದು ಭೂತಕಾಲದ ನೆನಪು, ವರ್ತಮಾನ ಕಾಲದ ಅರಿವು, ಹಾಗೆಯೇ ಭವಿಷ್ಯತ್ ಕಾಲದ ಸುಳಿವು, ಮನೋ ಆಸ್ಟ್ರೋ ಅಂತ ಬರೆದಿದ್ದಾರೆ. ವೈಜ್ಞಾನಿಕ ಚಿಂತನೆಯಿಂದ ಕೂಡಿದಂಥ ಇವರ ಒಂದು ಆಸ್ಟ್ರಾಲಜಿನ ನೀವೆಲ್ಲರೂ ಕೇಳಿ. ನಾನು ನನ್ನ ಮಗನ ಜಾತಕವನ್ನು ಬರೆಸಿದೆ. ಎಷ್ಟು ಪಕ್ಕಾ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ನನ್ನ ಜಾತಕವನ್ನು ಕೂಡ ಅವರು ಬರೆದು ಹೇಳಿದ್ರು. ತುಂಬ ಚೆನ್ನಾಗಿ ಹೇಳ್ತಾರೆ, ವೈಜ್ಞಾನಿಕ ಚಿಂತನೆಯನ್ನು ಮೂಡಿಸ್ತಾರೆ. ಯಾವುದೇ ಭಯ ಗಾಬರಿ ಇಲ್ಲದೆ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು. ಹಾಗೆ ನಮ್ಮ ಭವಿಷ್ಯದ ಬಗ್ಗೆ, ಇರುವಿಕೆಯ ಬಗ್ಗೆ ಅವರು ಹೇಳ್ತಾರೆ. ಅವರ ಮಾರ್ಗದರ್ಶನವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ. ಬನ್ನಿ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಧುರಿ ಅಂತ. ಇವ್ರು ನನ್ನ ಹಸ್ಬೆಂಡ್ ನಂದೀಶ್, ನನ್ನ ಮಗಳು ವಿಭಾ. ನಾನು 2023ನಲ್ಲಿ ಮನೋ ಆಸ್ಟ್ರೋ ಮತ್ತು ನಾಗರಾಜ್ ಕೋಟೆ ಗುರುಗಳನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದೆ. ನನಗೆ ಪ್ರಾಬ್ಲಮ್ ಏನಿರ್ತಿತ್ತು ಅಂದರೆ, ನನಗೆ 7 ಇಯರ್ಸಿಂದ ಮಗು ಇರಲಿಲ್ಲ. ಪ್ಲಸ್ ನನಗೆ ಮಗು ಆಗೋದಕ್ಕೆ ನಾನು ಪ್ರೆಗ್ನೆಂಟ್ ಆಗ್ತಿದ್ದೆ, ಕನ್ಸೀವ್ ಆಗ್ತಿದ್ದೆ, ಬಟ್ ಅದು ಯಾವುದೂ ನಂಗೆ ಸಕ್ಸಸ್ ಆಗ್ತಾ ಇರಲಿಲ್ಲ. ಸರ್ ಒಂದಷ್ಟು ಸಿಂಪಲ್ ಸೊಲ್ಯೂಷನ್ಸ್ನ ಕೊಟ್ಟಿದ್ರು. ಆ ಸಿಂಪಲ್ ಸೊಲ್ಯೂಷನ್ಸ್ ನಮಗೆ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇವತ್ತು ನಾನು ಅವ್ರನ್ನ ಮತ್ತೆ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಮಾತ್ರ ಬಂದಿಲ್ಲ, ನಮ್ಮ ಜೊತೆ ನಮ್ಮ ಕನಸು, ನಾವು ಏನನ್ನ 7 ಇಯರ್ಸಿಂದ ಬೇಕು ಅಂತ ಬಯಸ್ತಾ ಇದ್ವಿ, ಆ ಪುಟ್ಟ ಕಣ್ಣಮ್ಮ ಕೂಡ ನಮ್ಮ ಜೊತೆ ಬಂದಿದ್ದಾಳೆ. ಸೊ ನಮಗೆ ತುಂಬ ಖುಷಿ ಇದೆ. ಸರ್ ಕಡೆಯಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ನಮ್ಮದು ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ನಾವಿವತ್ತು ಬಂದಿದ್ದೀವಿ. ಸೊ ಹಾರ್ಟ್ಫೆಲ್ ಥ್ಯಾಂಕ್ ಯು ಟು ನಾಗರಾಜ್ ಕೋಟೆ ಗುರುಗಳು. ನಮಗೆ ತುಂಬ ಖುಷಿ ಸರ್. ಥ್ಯಾಂಕ್ ಯು ಸೋ ಮಚ್. सारस्यं समेषाम् एकं सर्वं चित्तमानन्दपूर्णम् ಗಾಣಗಾಪುರದ ದತ್ತಾತ್ರೇಯ ಗುರುಗಳ ಒಂದು ಅವರ ಆಜ್ಞೆ ಅಂತ ಹೇಳ್ಬೋದು. ನೀನು ಕೂತ್ಕೋ, ನೀನು ಈ ಕೆಲಸ ಮಾಡೋ, ನಾನಿದ್ದೇನೆ. ಮಾಸ್ಟರ್ ಡಿವೈನ್ ಲೈಟ್ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಡಿವೈನ್ ಲೈಟ್ ಅನ್ನೋದೇ ಮಾಸ್ಟರ್. ವಿಶ್ವಶಕ್ತಿ, ವಿಶ್ವ ಬೆಳಕು. ಮಾಸ್ಟರ್ ಲೈಟ್ ಅಂದ್ರೆ ಏನು? ಸೂರ್ಯ. ಆ ಮಾಸ್ಟರ್ ಲೈಟಿಂದ ಆಧ್ಯಾತ್ಮ, ನಮ್ಮ ಜೀವನ, ಭಕ್ತಿ ಎಲ್ಲವೂ ನಡೀತಾ ಇದೆ. ಈಗಲೂ ಕೂಡ ನಾನು ಹೀಲಿಂಗ್ಗಳು ಥೆರಪಿಯನ್ನು ಮಾಡ್ತೀನಿ. ಬಾಡಿ ಆ್ಯಂಡ್ ಮೈಂಡ್ ಸೋಲ್ ಹೀಲಿಂಗು, ಆಮೇಲೆ ಸ್ವಸಮೋಹಿನಿ, ಇದು ಪಾಸ್ಟ್ ಲೈಫ್ ರಿಗ್ರೆಷನ್ನು, ಮೆಡಿಟೇಷನ್ ಕ್ಲಾಸಸ್ ಅದರೊಳಗೂ ಇರೋದ್ರಿಂದ ಇದುವರೆಗೆ 3,500 4,000 ಜಾತಕಗಳನ್ನ ಕೈಯಲ್ಲೇ ಬರೆದಿದ್ದೇನೆ. ನಂತರ ಒಂದು ಫೋನ್ ಬರುತ್ತೆ ನನ್ನ ಮೊಬೈಲ್ಗೆ, ರಾಮು ಅಂತ ಬರುತ್ತೆ. ನಾನು ಯಾರೋ ನಮ್ಮ ಜ್ಯೋತಿಷ್ಯ ಕನ್ಸಲ್ಟೆನ್ಸಿಯವರು ಇರಬೇಕು ಅಂತ ಹೇಳಿ ಒಂಥರ ಯಾರೋ ಜ್ಯೋತಿಷ್ಯ ಕನ್ಸಲ್ಟೆನ್ಸಿಗೆ ಫೋನ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾನು ಆ ಫೋನ್ನ ರಿಸೀವ್ ಮಾಡಿದೆ. ಕಿರುತೆರೆ ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾ
ಅಲ್ಲಲ್ಲೇ ಕೆಲವು ಧಾರಾವಾಹಿಗಳಿಗೆ ಸಂಭಾಷಣೆಯನ್ನು ಬರೀತಾ ನನ್ನ ಒಂದು ಸಲಹೆಯನ್ನು ಒಪ್ಪಿಕೊಂಡ್ರು. ನೀವು ಹೇಳೋದು ಸೂಕ್ತ ಅನ್ನಿಸ್ತಿದೆ ಅಂದರು. ಆವಾಗ ನೀವು ಇಲ್ಲಿದ್ದೀರಾ, ಆ ವಿದ್ಯೆ ಕಲ್ತ್ಕೊಂಡು ಎಲ್ಲ ನಿಮ್ಮ ಹತ್ರ ಇದೆ, ಆ ವಿದ್ಯೆ ನಿಮ್ಮ ಹತ್ರ ಇದೆ, ಭಗವಂತ ನಿಮಗೆ ಕೊಟ್ಟಿದ್ದಾರೆ. ಅದನ್ನು ಅಲ್ಲಿ ಕಷ್ಟದಲ್ಲಿರುವವರೆಗೆ ತಲುಪಲಿ, ಅಷ್ಟೇ ನಮ್ಮ ಉದ್ದೇಶ. ಪರಿಶ್ರಮದಿಂದ ಕೆಲಸ ಮಾಡಿದ್ರೆ ಭಗವಂತನೂ ಕೂಡ ಸಾಥ್ ಕೊಡುತ್ತಾರೆ. ಆ ನಿಟ್ಟಿನಲ್ಲಿ ಈ ಮನೋ ಆಸ್ಟ್ರೋ ಅನ್ನತಕ್ಕಂಥ ಜ್ಯೋತಿಷ್ಯ ಕೇಂದ್ರ ಪ್ರಾರಂಭವಾಗುತ್ತೆ. ನಮಸ್ತೆ ಕರ್ನಾಟಕದ ಜನತೆಗೆ, ಹಾಗೆ ಮಾಸ್ಟರ್ ಡಿವೈನ್ ಲೈಟ್ಸ್ ಚಾನಲ್ಗೆ ನಿಮಗೆ ಸ್ವಾಗತ ಕೊಡ್ತಿದ್ದೀನಿ ಬಂಧುಗಳೇ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಒಂದು ಹೊಸ ಗೆಸ್ಟನ್ನು ನಾವು ಮಾತಾಡ್ಸೋಣ ಅಂತ ಇದು ಇವತ್ತು ತೀರ್ಮಾನ ಮಾಡಿಬಿಟ್ಟು ಇವತ್ತು ಅವ್ರ ಹತ್ರ ಬಂದಿದ್ದೀವಿ. ಅವರು ಬೇರೆ ಯಾರಲ್ಲ, ಅವರೆಲ್ಲರೂ ಚಿರಪರಿಚಿತ, ಕರ್ನಾಟಕದ ಜನತೆಗೆ ಎಲ್ಲರೂ ಚಿರಪರಿಚಿತರಾಗಿದ್ದಾರೆ. ಯಾಕಂದರೆ ಅವರು ಅಷ್ಟು ಹೆಸರು ಕೀರ್ತಿಯನ್ನು ಮಾಡಿದ್ದಾರೆ. ಯಾಕಂದರೆ ಅವರೊಬ್ಬರು ನಟರು ಹೌದು, ಸ್ಪಿರಿಚುವಲಲ್ಲಿ ತುಂಬ ಸಾಧಕರು ಹೌದು, ಆಮೇಲೆ ಸಾಹಿತಿಯಾಗಿದ್ದಾರೆ, ನಾಟಕ ರಂಗಕರ್ಮಿ ಆಗಿದ್ದಾರೆ, ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೆಸಿ ಅವರು ಹೆಸರು ಮಾಡಿದ್ದಾರೆ ತುಂಬ. ಆಮೇಲೆ ವಾಸ್ತು ತಜ್ಞರು ಹೌದು, ಆಮೇಲೆ ವಾಸ್ತು ತಜ್ಞರ ಜೊತೆಗೆ ಅವರು ಜ್ಯೋತಿಷ್ಯರು, ಪ್ರಮುಖವಾಗಿ ಈಗ ಜ್ಯೋತಿಷ್ಯವನ್ನು ಅವ್ರು ನಡೆಸ್ತಾ ಇದ್ದಾರೆ, ಅದರಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಅಂಥ ಒಬ್ಬ ಕೀರ್ತಿವಂತ ಹೆಸರುವಂತ ನಮ್ಮ ಒಬ್ಬ ಇವತ್ತು ಗೆಸ್ಟನ್ನು ನಾವು ಇವತ್ತು ಮೀಟ್ ಮಾಡೋಣ ಅಂತ ಅವರ ಆಫೀಸ್ ಬಂದಿದ್ದೀನಿ. ನಾನು ಅವ್ರನ್ನ ಪರಿಚಯ ಮಾಡಿಸ್ತೀನಿ ಬಂಧುಗಳೇ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ನಾಗರಾಜ್ ಸರ್ಗೆ ನಮಸ್ತೆ. ನಮಸ್ತೆ. ಇವತ್ತು ನಿಮ್ಮ ಸುಮಾರು ವರ್ಷಗಳ ನಂತರ ನಿಮ್ಮನ್ನು ಭೇಟಿಯಾಗೋ ಅವಕಾಶ ಧನ್ಯವಾದ ನಿಮಗೆ. ತುಂಬಾ ಆಗಿರ್ತೀವಿ ನಿಮಗೆ. ಹಾಗೆ ನಮ್ಮ ಕರ್ನಾಟಕದ ಜನತೆಗೆ ನಿಮ್ಮ ಸ್ವಲ್ಪ ಪರಿಚಯ ಮಾಡಿಸ್ಕೊಂಡು, ಆಲ್ರೆಡಿ ಪರಿಚಯ ಇದ್ರ, ಇಡೀ ಇಂಡಿಯಾಗೆ ನೀವು ಪರಿಚಯ ಇದ್ರ ಅಂತ ಗೊತ್ತಿದೆ, ಆದ್ರೂ ನಮ್ಮ ಚಾನೆಲ್ನ ವೀಕ್ಷಕರಿಗೋಸ್ಕರ ನೀವು ಸ್ವಲ್ಪ ಪರಿಚಯ ಆಗಬೇಕು ಅನ್ನೋ ನನ್ನ ವಿನಂತಿ. ಥ್ಯಾಂಕ್ ಯು. ಅವಧೂತ ಚಿಂತನ. ಜೈ ದತ್ತಾತ್ರೇಯ ಗುರುವೇ ನಮಃ. ಜೈ ಅಲಕ್ ನಿರಂಜನ್. ಓಂ ನಮೋ ಭಗವತೆ ವಾಸುದೇವಾಯ ತೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀಮಾತ್ರೇ ನಮಃ. ಕರ್ನಾಟಕದ ಎಲ್ಲ ಬಂಧುಗಳಿಗೆ, ಕಲಾಭಿಮಾನಿಗಳಿಗೆ, ಆಧ್ಯಾತ್ಮಿಕ ಚಿಂತಕರಿಗೆ, ಆಧ್ಯಾತ್ಮಿಕ ಲೋಕದಲ್ಲಿ ವಿಹರಿಸ್ತಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ದೈವವೇ ಸರ್ವಸ್ವ, ಪಂಚಭೂತವೇ ಮಹತ್ವ, ಹಾಗೂ ನಮ್ಮ ವಿಶ್ವಶಕ್ತಿ ಏನಿದೆ, ಕಾಸ್ಮಿಕ್ ಎನರ್ಜಿ ಅಂತ ಏನು ಹೇಳ್ತೀವಿ, ಇವನ್ನ ವೈಜ್ಞಾನಿಕ ಜೊತೆಗೆ ನಂಬಿಕೊಂಡು ತಮ್ಮ ಪ್ರಯತ್ನ ಮತ್ತು ಅದೃಷ್ಟ ಮತ್ತು ಭಕ್ತಿ ಎಲ್ಲವುದರ ಸಮೀಕರಣದೊಂದಿಗೆ, ಅವುಗಳ ನಂಬಿಕೆಯೊಂದಿಗೆ ಜೀವಿಸ್ತಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದೇ ಆಗುತ್ತದೆ, ಶುಭವೇ ಆಗುತ್ತದೆ, ತುಂಬ ಅನುಕೂಲವೇ ಆಗುತ್ತೆ. ಜೀವನದಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯ ಬಂಧುಗಳೇ. ಡಿ ವಿ ಜಿಯವರು ಬರೆದಿದ್ದಾರೆ, ನಂಬಿಕೆ ಅನ್ನೋದ್ರ ಬಗ್ಗೆ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ನಂಬಿಕೆ ಕೆಟ್ಟವರಿಲ್ಲವೋ ಅಂತ ದಾಸರು ಹೇಳಿದ್ದಾರೆ. ನಂಬಿಕೆಯೇ ಮನುಷ್ಯನ ಸಾರ್ಥಕ ಜೀವನಕ್ಕೆ ದಾರಿ ಅಂತ ಹೇಳಿದ್ದಾರೆ. ಯಾಕೆ ನಾನು ನಂಬಿಕೆ ಬಗ್ಗೆ ಇಂದನೇ ಆರಂಭಿಸ್ತಿದ್ದೀನಿ ಅಂತಂದರೆ, ಇವತ್ತು ನಂಬಿಕೆ ಅನ್ನೋದಕ್ಕೆ ಅಷ್ಟು ಅರ್ಥ ಇದೆ. ಯಾಕೆ ಅಂದರೆ ನಂಬಿಕೆ ಅನ್ನೋದೇ ಸಕಾರಾತ್ಮಕ ಚಿಂತನೆ ಅಷ್ಟೇ. ಯಾರು ಸಕಾರಾತ್ಮಕದೊಳಗಿದ್ದೀವಿ, ಪಾಸಿಟಿವ್ನ ಜೊತೆಗಿದ್ದೀವಿ, ದಟ್ ಈಸ್ ಮ್ಯಾನಿಫೆಸ್ಟೇಷನ್. ಸಂಕಲ್ಪ ಅಂತ ನಾವು ಕರಿತೀವಿ ಅದನ್ನು. ಸಂಕಲ್ಪದೊಳಗೆ, ಒಂದು ಸಕಾರಾತ್ಮಕದೊಳಗೆ ನಾವು ಪ್ರತಿ ನಿಮಿಷವೂ, ಪ್ರತಿ ಗಂಟೆಯೂ, ಪ್ರತಿ ದಿನವೂ ಜೀವಿಸಬೇಕು. ಆವಾಗ ನಮ್ಮ ಜಾತಕ, ನಮ್ಮ ಕುಂಡಲಿ, ನಮ್ಮ ಜನ್ಮಜಾತಕದಲ್ಲಿ ಅಲ್ಪ ಸ್ವಲ್ಪ ಕುಂದುಕೊರತೆಗಳು, ಸಣ್ಣ ಪುಟ್ಟ ದೋಷಗಳಿದ್ದರೂ ಕೂಡ ಅದು ಬ್ಯಾಲೆನ್ಸ್ ಆಗ್ತದೆ. ಈ ನಮ್ಮ ಮ್ಯಾನಿಫೆಸ್ಟೇಷನ್ ಮತ್ತು ನಮ್ಮ ಸಕಾರಾತ್ಮಕತೆ ಅದಕ್ಕೆ ಬೆಂಬಲಿಸಿ ಸ್ವಲ್ಪ ದೋಷವನ್ನು ಕಡಿಮೆ ಮಾಡ್ತದೆ. ನಾವು ಯಾವುದೇ ಶಾಂತಿ, ಪೂಜೆ, ಕರ್ಮಗಳನ್ನು ಮಾಡಿಸಿಕೊಳ್ಳದಿದ್ದರೂ ಇದು ಬಹಳ ಮುಖ್ಯ ಆಗ್ತದೆ.
ಯಾರಿಗೆ ಮನುಷ್ಯನಿಗೆ ನಂಬಿಕೆ ಇಲ್ಲ, ಅಲ್ಲಿ ಚಂಚಲತೆ ಇರ್ತದೆ, ಗಾಬರಿ ಇರ್ತದೆ, ಆತಂಕ ಇರ್ತದೆ, ಆಮೇಲೆ ಸಂಕುಚಿತ ಸ್ವಭಾವವಿರ್ತದೆ, ಅವ್ರ ಬಗ್ಗೆ ಅವ್ರಿಗೆ ಕೀಳರಿಮೆ ಇರ್ತದೆ, ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಇವಿದ್ದಾಗ ಅದು ನಮ್ಮ ಅಭಿವೃದ್ಧಿಗೆ, ಉನ್ನತಿಗೆ, ಸಾಧನೆಗೆ ತೊಡಕಾಗತ್ತೆ. ಹಾಗಾಗಿ ಇವತ್ತಿನ ಏನು ಸಂದರ್ಶನ ಇದೆ ನಮ್ಮ ಆತ್ಮೀಯ ಮಿತ್ರ ರಾಮು ಅವ್ರು ಮಾಡ್ತಿರೋದು ಮಾಸ್ಟರ್ ಡಿವೈನ್ ಚಾನಲ್ ಅಲ್ಲ, ಮಾಸ್ಟರ್ ಡಿವೈನ್ ಲೈಟ್ ಚಾನಲ್. ಮಾಸ್ಟರ್ ಡಿವೈನ್ ಲೈಟ್ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಡಿವೈನ್ ಲೈಟ್ ಅನ್ನೋದೇ ಮಾಸ್ಟರ್. ವಿಶ್ವಶಕ್ತಿ, ವಿಶ್ವ ಬೆಳಕು. ಮಾಸ್ಟರ್ ಲೈಟ್ ಅಂದ್ರೆ ಏನು? ಸೂರ್ಯ. ಸೂಪರ್. ಆ ಮಾಸ್ಟರ್ ಲೈಟಿಂದ ಆಧ್ಯಾತ್ಮ, ನಮ್ಮ ಜೀವನ, ಭಕ್ತಿ ಎಲ್ಲವೂ ನಡೀತಾ ಇದೆ. ಅರ್ಥಪೂರ್ಣವಾಗಿದೆ ಚಾನಲ್ ಹೆಸರು, ಮಾಸ್ಟರ್ ಡಿವೈನ್ ಲೈಟ್. ಥ್ಯಾಂಕ್ ಯು ಸರ್. ಚೆನ್ನಾಗಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನಾನು ಇವ್ರ ಎಪಿಸೋಡ್ಗಳನ್ನ ನೋಡ್ತಿದ್ದೆ ಸ್ನೇಹಿತರೆ. ನನಗೆ ಸಾಮಾನ್ಯವಾಗಿ ನಾನು ಯಾವುದಕ್ಕಾರು ಚಾನಲ್ಗೆ ಸಂದರ್ಶನ ಕೊಡುವಾಗ ಸ್ವಲ್ಪ ನೋಡ್ತೀನಿ ಈ ಚಾನಲ್ಗೆ ಯಾವ ರೀತಿ ಪ್ರೇಕ್ಷಕರಿದ್ದಾರೆ, ಯಾವ ರೀತಿಯ ಪ್ರೇಕ್ಷಕರು ಇದನ್ನು ನೋಡ್ತಿದ್ದಾರೆ. ನಾನು ಇವ್ರ ಚಾನಲ್ ನೋಡಿದಾಗ ಅನ್ನಿಸ್ತು ತುಂಬ ಜನ ಆಧ್ಯಾತ್ಮಿಕ ಚಿಂತಕರು ಆ ಲೈನ್ನಲ್ಲಿ ಇರೋರು ಈ ಚಾನಲ್ ನೋಡ್ತಿದ್ದಾರೆ ಅಂತ. ನೋಡಿದ ಕೂಡಲೇ ಬನ್ನಿ ಅಂತ ಹೇಳಿದೆ. ಇವರಿಗೆ ಒಂದು ದಿನವನ್ನು ಮೀಸಲಾಗಿಟ್ವಿ. ಕಾರಣ ಇಷ್ಟೇ, ಒಳ್ಳೆಯ ಚಿಂತನೆಗಳು, ಸಾತ್ವಿಕ ಚಿಂತನೆಗಳು, ಸಾತ್ವಿಕ ಆಲೋಚನೆಗಳು, ಜನರ ಜೊತೆ, ನಿಮ್ಮ ಜೊತೆ ಚರ್ಚೆ ಮಾಡಬೇಕು. ಅದು ಎಲ್ಲೋ ಒಂದು ಕಡೆ ನಿಮ್ಮಿಂದ ನಮಗೆ, ನಮ್ಮಿಂದ ನಿಮಗೆ, ಅದೊಂದು ರೀತಿ ಕೊಟ್ಟು ತೆಗೊಳ್ಳೋಕೆ ಒಂದು ಸಂಬಂಧ ಆಗುತ್ತೆ, ಒಂದು ಆಧ್ಯಾತ್ಮಿಕ ಚರ್ಚೆ ಆಗುತ್ತೆ, ಎಲ್ಲೋ ಒಂದು ಕಡೆ ನಮ್ಮ ಜೀವನಕ್ಕೆ ದಾರಿದೀಪವಾಗುತ್ತೆ. ಎಷ್ಟೋ ವಿಷಯಗಳನ್ನು ನನ್ನಿಂದ ನೀವು ತಿಳಿತೀರಿ, ನಿಮ್ಮಿಂದ ನಾನು ತಿಳ್ಕೊತೀನಿ. ಇಷ್ಟೇ ಸಂಬಂಧ, ಚರ್ಚಾಬಂಧ ಅಂತ ಹೇಳ್ಬೋದು. ಸರಿ, ರಾಮು ಅವರು ಒಂದಿಷ್ಟು ವಿಷಯಗಳನ್ನು ಸಿದ್ಧಪಡಿಸ್ಕೊಂಬಂದಿದ್ದಾರೆ. ನಾಗರಾಜ್ ಕೋಟೆ ಅವ್ರ ಹತ್ರ ಎಲ್ಲ ಹೆಕ್ಕಿ ತೆಗಿಬೇಕಂತ ನನಗೊಂದು ಲಿಸ್ಟ್ ಕಳಿಸಿದ್ರು ವಾಟ್ಸಪ್ಪಲ್ಲಿ, ಪ್ರಶ್ನೆಗಳು ರೆಡಿ ಇದೆಯಾ ಅಂತ. ಸಿಕ್ಕಾಬಟ್ಟೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ರಾಮು. ಒಳ್ಳೇದು, ಒಳ್ಳೊಳ್ಳೆ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಿಮ್ ಜೊತೆ ಕೂತ್ಕೊಳ್ಳೋದೇ ಒಂಥರ ಭಾಗ್ಯ. ನಮಗೂ ಆ ಯೋಗ ಇಲ್ಲ, ಆದ್ರೂ ಪ್ರೇಕ್ಷಕರಿಗೋಸ್ಕರ ಏನೋ ಸಣ್ಣ ಪ್ರಯತ್ನ ಮಾಡೋಂಥ ಒಂದು ಪ್ರಯತ್ನ ಇದೆ. ಯಾಕಂದ್ರೆ ನಿಮ್ಮಷ್ಟು ಕೂತ್ಕೊಳ್ಳೋಷ್ಟು ಧೈರ್ಯ ನಮಗೂ ಇಲ್ಲ ಆ ಪ್ರಶ್ನೆ ಕೇಳೋಷ್ಟು. ಯಾಕಂದ್ರೆ ತುಂಬಾ ನೀವು ಸಾಧನೆ ಮಾಡಿದವರು, ತುಂಬಾ ಬೆಳೆದ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ನಮಗೂ ಅಷ್ಟು ಗೊತ್ತಿರಲಿಲ್ಲ ಈ ಲೆವೆಲ್ಗೆ ಬೆಳೆದಿದ್ದು. ಆಧ್ಯಾತ್ಮಿಕ ಚಿಂತಕರಾಗಿ ಈ ಲೆವೆಲ್ಗೆ ನಾನೇ ಒಂಥರ ಹೆಂಗ್ ಮಾತಾಡೋದು, ಹೆಂಗ್ ಪ್ರಶ್ನೆ ಕೇಳೋದು ಅಂತ ನನಗೆ ಭಯ ಆಯ್ತು ನೆನ್ನೆ. ಅದಕ್ಕೆ ನಾನು ಹೆಂಗ್ ಕೇಳಿದ್ರೆ ಗೊತ್ತಿಲ್ಲ. ನೀವು ಹೇಳಿದ್ರೆ ಸ್ವಲ್ಪ ನಾನು ಸ್ವಲ್ಪ ರೆಡಿ ಆಗಿದೆ ಅಷ್ಟೇ. ರಾಮು ಅವ್ರನ್ನ ನನ್ನ ರೀತಿ ಯಾರೂ ಪರಿಚಯ ಮಾಡಿಕೊಟ್ಟಿರಲ್ಲ, ನಾನು ಪರಿಚಯ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಯಾಕೆಂದರೆ ಇವರು ಬೇರೆಯವ್ರು ಯಾರನ್ನು ಸಂದರ್ಶನ ಮಾಡ್ತಾರೆ, ಅವ್ರಿಗೊಬ್ಬರು ಯೂಟ್ಯೂಬರ್ ಆಗಿ ಕಾಣ್ತಾರೆ. ರಾಮು ಯಾರು ಅಂತ ಅವ್ರಿಗೆ ಬೇರೆಯವ್ರಿಗೆ ಕಾಣಲ್ಲ. ನನಗೆ ರಾಮು 1995ರಲ್ಲಿ ಪರಿಚಯ ಆದವರು. ಸಾಕಿದ ಗಿಣಿ ಎನ್ನುವ ಚಿತ್ರದ ಮೂಲಕ, ಚಲನಚಿತ್ರದ ಮೂಲಕ. ನನಗೆ ಮೊದಲನೇ ಸಿನಿಮಾ ಅದು. ನಾನು ಚಿತ್ರದಲ್ಲಿ ಅಭಿನಯಿಸಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ 85-88ರಿಂದ ಪ್ರಯತ್ನ ಪಟ್ಟಿದ್ದಕ್ಕೆ 95ರಲ್ಲಿ ಒಂದು ಅವಕಾಶ ಸಿಕ್ಕಿತು. ಜಯಕುಮಾರ್ ಅಂತ ಅದರ ನಿರ್ದೇಶಕರು. ಆ ಚಲನಚಿತ್ರಕ್ಕೆ ಇವರು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು. ತುಂಬ ಲವಲವಿಕೆಯಿಂದ ಕೆಲಸ ಮಾಡ್ತಿದ್ರು, ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು, ತುಂಬ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಿದ್ರು. ಸುಮಾರು ನಾವೊಂದು ಹೆಚ್ಚು ಕಮ್ಮಿ ಒಂದು ಡಬ್ಬಿಂಗು, ಶೂಟಿಂಗ್ ಎಲ್ಲ ಸೇರಿ 1 ವರ್ಷ ಜೊತೆಲಿದ್ವಿ. ಆ ಸಂದರ್ಭದಲ್ಲಿ ಸುಮಾರು ಜನ ಇದ್ದರು ಟೆಕ್ನಿಷಿಯನ್ಸ್, ಬೇರೆ ಬೇರೆಯವರೆಲ್ಲ ಅಸೋಸಿಯೇಟ್ ಡೈರೆಕ್ಟರ್ಸ್ ಇರ್ಬೋದು. ಎಲ್ಲ ಟೆಕ್ನಿಷಿಯನ್ಸ್ ಒಳಗೆ ಇವರೊಬ್ಬರು ನನಗೆ ವಿಶೇಷವಾಗಿ ಕಂಡು ಪರಿಚಯ ಆದರು. ಒಂದು ಆತ್ಮೀಯತೆ ಬೆಳೆದಿತ್ತು. ನಂತರ ಒಂದು ಫೋನ್ ಬರುತ್ತೆ ನನ್ನ ಮೊಬೈಲ್ಗೆ, ರಾಮು ಅಂತ ಬರುತ್ತೆ. ನಾನು ಯಾರೋ ನಮ್ಮ ಜ್ಯೋತಿಷ್ಯ ಕನ್ಸಲ್ಟೆನ್ಸಿಯವರು ಇರಬೇಕು ಅಂತ ಹೇಳಿ ವರ್ಷಗಳ ನಂತರ ಒಂಥರ ಯಾರೋ ಜ್ಯೋತಿಷ್ಯ ಕನ್ಸಲ್ಟೆನ್ಸಿಗೆ ಫೋನ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾನು ಆ ಫೋನ್ನ ರಿಸೀವ್ ಮಾಡಿದೆ. ಆವಾಗ ಹೇಳಿದ್ರು ಸಾಕಿದೆ ಗಿಣಿ ಹೆಸರು, ವಿಷಯ ಹೇಳಿದ್ರು. ಬನ್ನಿಪ್ಪ, ಇಷ್ಟೊಂದು ಆತ್ಮೀಯರಿದ್ದೀರಿ, ನಿಮಗೋಸ್ಕರ ಬಿಡುವು ಮಾಡ್ಕೊಳ್ಳೋಣ, ಎಷ್ಟೇ
ಸಮಯ ಇದ್ರು ಅಂತೇಳಿ ಕರೆದೆ. ಇವತ್ತು ಬಂದಿದ್ದಾರೆ. ಅದು ನಮ್ಮ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ, ಆಸ್ವಾದಿಸ್ತಾ ಇದ್ದೀರಿ. ಚರ್ಚೆ ಮಾಡೋಣ ಏನೇನಾಗುತ್ತೆ ಅಂತೇಳಿ. ನಿಮಗೆಲ್ಲ ಗೊತ್ತಿದೆ, ನನ್ನ ಹೆಸರು ನಾಗರಾಜ್ ಕೋಟೆ, ರಂಗಭೂಮಿ ಕಲಾವಿದ. ಒಂದಿಷ್ಟು ಅಲ್ಲಿ ಪುಸ್ತಕಗಳನ್ನ ಬರೆದಿದ್ದೇನೆ. ಸಾಹಿತಿ ಅಂತ ಹೇಳ್ಕೊಳ್ಳಲ್ಲ, ಬರಹಗಾರ. ಸಾಹಿತಿ ಅಂದರೆ ಅದು ಅರ್ಥ ಬೇರೆ, ಅದಕ್ಕೆ ಕೆಲಸನೇ ಬೇರೆ ಇದೆ. ಸಾಹಿತಿ ಅಂತಂದರೆ ನನ್ನ ಅಭಿಪ್ರಾಯದಲ್ಲಿ ಸಾಹಿತ್ಯವನ್ನೇ ಉಸಿರಾಗಿಸಿಕೊಂಡವರು, ಬರಹವನ್ನೇ ಬದುಕಾಗಿಸಿಕೊಂಡವ್ರನ್ನ ಸಾಹಿತಿ ಅಂತೀವಿ ನಾವು. ಅವಾಗ ಹೊಳೆದಾಗ ಬಿಡುವಿದ್ದಾಗ ಬರೆಯೋದು ಸೆಮಿ ಸಾಹಿತಿ ನಾವು. ಪೂರ್ಣ ಸಾಹಿತಿಗಳೇ ಇದ್ದಾರಲ್ಲ ಅವ್ರನ್ನ ಒರಿಜಿನಲ್ ಸಾಹಿತಿ ಅನ್ಬೋದು. ಕುವೆಂಪು, ಬೇಂದ್ರೆ, ಮಾಸ್ತಿ, ಪೂತಿನ ಇವರೆಲ್ಲ ಇದ್ದಾರಲ್ಲ, ಅದಕ್ಕೋಸ್ಕರನೇ ಉಸಿರಾಗಿಸ್ಕೊಂಡವರು. ನಾವು ಆಗಾಗ ಇರಲಿ ನೋಡೋಣ, ಬರವಣಿಗೆಯಲ್ಲಿ ಒಂದು ಯಾವ ರೀತಿ ನಮಗೆ ಜ್ಞಾನ ಸಿಗುತ್ತೆ ಅಂತ ಅಲ್ಲಲ್ಲೇ ಕೆಲವು ಪುಸ್ತಕಗಳನ್ನ ಬರೆದವರು. ಜೊತೆಗೆ ಕಿರುತೆರೆ ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾ, ಅಲ್ಲಲ್ಲೇ ಕೆಲವು ಧಾರಾವಾಹಿಗಳಿಗೆ ಸಂಭಾಷಣೆಯನ್ನು ಬರೀತಾ, ಆ ರೀತಿ ಆ ನಿಟ್ಟಿನಲ್ಲಿ ಹೋದವರು. ನನ್ನ ಮೂಲ ಉದ್ಯಮ ಬಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಚನ್ನರಾಯಪಟ್ಟಣದಲ್ಲಿ, ನಾಗಾ ಪ್ರಿಂಟರ್ಸ್ ಅಂತ. ಅದರೊಟ್ಟಿಗೆ ಈ ಕೆಲಸಗಳನ್ನು ಮಾಡ್ತಾ ಇದ್ವಿ. 1979-80ರಲ್ಲಿ ನಮ್ಮದೆಲ್ಲ ರಂಗಪ್ರವೇಶ. 2005ರವರೆಗೆ. 2005ರಲ್ಲಿ ಮರದ ಮೇಲೆ ನಾಟಕ ಮಾಡಿದ್ವಿ, ಅಲ್ಲಿವರೆಗೂ ರಂಗಭೂಮಿಯಲ್ಲಿ ಸಕ್ರಿಯ ಆಗಿದ್ವಿ. 98-2000ದಿಂದ ಚಲನಚಿತ್ರ ಕಿರುತೆರೆ ನಾಗಾಭರಣ ಅವರ ಸಂಕ್ರಾಂತಿ ಧಾರಾವಾಹಿಯಿಂದ ಸ್ವಲ್ಪ ಈ ಕಡೆ ಬ್ಯುಸಿ ಆದ್ವಿ. ಅಪ್ ಟು ಇತ್ತೀಚಿನ ಕೆಂಡ ಸಂಪಿಗೆವರೆಗೆ. ಅದಾದ ನಂತರ ಒಂದು 15-16ರಲ್ಲಿ ಈ ಒಂದು ಏನು ಸ್ಪಿರಿಚುವಲ್ ವರ್ಲ್ಡ್ ಇದೆ, ಡಿವೈನ್ ವರ್ಲ್ಡ್ ಬಾಲ್ಯದಿಂದ ಇತ್ತು. ಬಾಲ್ಯದಿಂದಲೂ ಸ್ವಲ್ಪ ಬಾಲ್ಯದಲ್ಲಿ ನಾವು ಏನು ಮಾಡ್ತಿದ್ದು ಅಂದರೆ, ಈಗಲೂ ನೆನಪಿದೆ, ಒಂದು ಆಂಜನೇಯನ ಗುಡಿ ಇದೆ ನಮ್ಮ ಮನೆ ಹತ್ರ. ಅಲ್ಲಿ ಲೈಟೇ ಇಲ್ಲ, ಕತ್ತಲೆಯಲ್ಲಿ ಕುಳಿತುಕೊಂಡು ದೀಪ ಹಚ್ಕೊಂಡು ಭಜನೆ ಮಾಡ್ತಿದ್ವಿ. ಅಂದರೆ ಅಲ್ಲಿಂದನೇ ಇದೆ ನಮಗೆ ಡಿವೈನ್. ಆಟ ಆಡೋವಂಥ ಟೈಮ್ನಲ್ಲಿ ಭಜನೆ ಮಾಡ್ತಿದ್ದು. ಭಜನೆಗಳಂದರೆ ತುಂಬ ಇಷ್ಟ. ನಮ್ಮೂರಿನ ಕೋಟೆಯಲ್ಲಿ ರಾಮೋತ್ಸವ ಆಗ್ಬೋದು, ಯಾವುದೇ ಧಾರ್ಮಿಕ ಕೆಲಸಗಳಾಗ್ಬೋದು, ನಾವು ಅದೇನಾದರೂ ಓಡಾಡೋದು ಅಂದರೆ ತುಂಬ ಇಷ್ಟ. ಬಟ್ ಇವಾಗೆಲ್ಲ ಅದು ಅನ್ನಿಸ್ತಾ ಇದೆ, ಇವಾಗ ಜ್ಯೋತಿಷಿ ಆಗೋಕ್ಕೇ ಬಾಲ್ಯದಿಂದನೇ ಆ ರೀತಿಯೆಲ್ಲ ಪ್ರೇರಣೆ ಇತ್ತ ಅಂತ. ಹಾಂ, ಅದಿತ್ತು. 1998ರಿಂದ 2010ರವರೆಗೆ ಮೈಸೂರಿನ ರಂಗಾಚಾರ್ಯರು ಅಂತೇಳಿ ಅಸ್ಟ್ರಾಲಜರು ಅವರು ಪರಿಚಯ ಆಗ್ತಾರೆ. ನನ್ನ ಬಗ್ಗೆ ಏನೋ ಒಂಚೂರು ಭವಿಷ್ಯ ಹೇಳ್ತಾರೆ, ಅದು ಸಂಪೂರ್ಣ ಸತ್ಯವಾಗುತ್ತೆ. ಮೈಸೂರಿನವರು. ಆ ಸತ್ಯವಾದ ಕೂಡಲೇ ನನಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಒಲವು ಜಾಸ್ತಿ ಆಗುತ್ತೆ. ನಾನು ಅವರೊಟ್ಟಿಗೆ ಚರ್ಚೆ, ಕಲಿಕೆ, ಅವರೊಟ್ಟಿಗೆ ಎಲ್ಲ ಚರ್ಚೆಗಳನ್ನ ಮಾಡ್ತಾ 12 ವರ್ಷ ಅವ್ರ ಜೊತೆ ಒಂದು ರೀತಿ ವಿದ್ಯಾರ್ಥಿ, ಒಂದು ರೀತಿ ಆತ್ಮೀಯ, ಒಂದು ರೀತಿ ಅವ್ರಿಗೆ ಸಹೋದರ, ಈ ರೀತಿ 12 ವರ್ಷ ನಾನು ಅವ್ರ ಜೊತೆ ಇದ್ದಾಗ ಒಂದಿಷ್ಟು ಜ್ಞಾನವನ್ನು ಅವರು ನನಗೆ ಧಾರೆ ಎರಿತಾರೆ. 2010ನಲ್ಲಿ ಅವ್ರು ತೀರಿ ಹೋಗ್ತಾರೆ. ಅದಾದ ನಂತರ ನಾನು ಈ ಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡದಲ್ಲಿ ಇದ್ದಿದ್ದರಿಂದ ಇದನ್ನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬದಿಗಿರಿಸಿದ್ದೆ. ತದನಂತರ 2015 ನಂತರ ನಾವು ಬಣ್ಣ ಅಭಿನಯ ಶಾಲೆ ಅಂತ ನಾನು ಪ್ರಾರಂಭ ಮಾಡ್ತೀವಿ. ಒಂದು 2011ರಲ್ಲಿ ಸ್ವಲ್ಪ ಆ ಕಡೆ ಕೂಡ ಬ್ಯುಸಿ ಇದ್ದೆ. ಬೆಂಗಳೂರು ಇದರಲ್ಲಿ ಹೊಸಕೆರೆಹಳ್ಳಿ ಕ್ರಾಸ್ನಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳನ್ನು ತಯಾರಿ ಮಾಡುವ ನಿಟ್ಟಿನಲ್ಲಿ ಆದ ಕಡೆ ಸ್ವಲ್ಪ ತಲೆ ಕೆಡಿಸ್ಕೊಂಡಾಗನೂ ಕೂಡ ಈ ಕಡೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಆ ನಂತರದಲ್ಲಿ 2020ವರೆಗೂ ಇರುತ್ತೆ. 16ಕ್ಕೆ ನಾನು ತಗೋತೀನಿ ಇದನ್ನು. ಶಾಲೆ 2023 ಕ್ಲೋಸ್ 23-24 ಕ್ಲೋಸ್ ಆಗತ್ತೆ. ಅದಾದ ನಂತರ ನಾನು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದೆ. ಜನ ಸ್ವೀಕರಿಸಿದ್ರು ನನ್ನನ್ನು, ನನ್ನ ಒಂದು ಸಲಹೆಯನ್ನು ಒಪ್ಪಿಕೊಂಡ್ರು. ನೀವು ಹೇಳೋದು ಸೂಕ್ತ ಅನ್ನಿಸ್ತಿದೆ ಅಂದರು. ಆವಾಗ ಗಾಣಗಾಪುರದ ದತ್ತಾತ್ರೇಯ ಗುರುಗಳ ಒಂದು ಪ್ರೇರಣೆಯಿಂದ, ಅವರ ಆಜ್ಞೆಯಿಂದ, ಆಜ್ಞೆ ಅಂತ ಹೇಳ್ಬೋದು, ನೀನು ಕೂತ್ಕೋ, ನೀನು ಈ ಕೆಲಸ ಮಾಡೋ, ನಾನಿದ್ದೇನೆ ಸಾಕು,
ಅಭಿನಯ ಮಾಡಿದೆ, ಒಂದಿಷ್ಟು ಹೆಸರು ಮಾಡಿದೆ, ಒಂದಿಷ್ಟು ಅಭಿಮಾನಿಗಳನ್ನು ಗಳಿಸ್ಕೊಂಡೆ, ಒಂದಿಷ್ಟು ಪ್ರೀತಿ ಗಳಿಸ್ಕೊಂಡೆ. ನಿನಗೀಗ 60 ವರ್ಷ ಆಯಿತು, ಇನ್ನು ಮುಂದಕ್ಕೆ ಎಷ್ಟು ವರ್ಷ ಇರ್ತೀವೋ ಅಷ್ಟು ವರ್ಷ ಈ ಸೇವೆ ಮಾಡು ಅಂಥೇಳಿ, ಆಧ್ಯಾತ್ಮಿಕದಲ್ಲಿ ಕೆಲಸ ಮಾಡು ಅಂತೇಳಿ ದತ್ತಾತ್ರೇಯ ಗುರುಗಳ ಪ್ರೇರಣೆ ಆಯಿತು. ನಾನು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡೆ. ಆ ಮೂಲಕ ಸೇವೆ ಮಾಡ್ತಾ ಇದ್ದೀನಿ. ಬಹಳ ನೆಮ್ಮದಿ ಇದೆ, ಸಂತೋಷ ಇದೆ, ಬಂದವರಿಗೆಲ್ಲ ಸಮಾಧಾನ ಆಗ್ತಾ ಇದೆ. ನನ್ನ ಸಲಹೆ, ಅವ್ರ ಕೆಲಸಗಳೆಲ್ಲ ಅಂದ್ಕೊಂಡಂಗೆ ಆಗ್ತಾ ಇದೆ. ನನ್ನ ಹತ್ರ ಬಂದ ಮೇಲೆ ಅವ್ರಿಗೆ ತುಂಬ ಅನುಕೂಲಗಳಾಗ್ತಾ ಇದೆ. ಇದು ಭಗವಂತನ ಅನುಗ್ರಹ ಅಲ್ಲದೆ ಇನ್ನೇನು. ಖಂಡಿತ. ಯಾವಾಗ ಭಗವಂತನ ಅನುಗ್ರಹ ನಮಗಿದೆ ಅಂದಾಗ ಕೆಲಸ ಮಾಡೋಕ್ಕೇನು, ಪರಿಶ್ರಮದಿಂದ ಕೆಲಸ ಮಾಡಿದ್ರೆ ಭಗವಂತನೂ ಕೂಡ ಸಾಥ್ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಈ ಮನೋ ಆಸ್ಟ್ರೋ ಅನ್ನತಕ್ಕಂಥ ಜ್ಯೋತಿಷ್ಯ ಕೇಂದ್ರ ಪ್ರಾರಂಭವಾಗತ್ತೆ. ಅದ್ರ ಜೊತೆಗೆ ಪುಸ್ತಕಗಳ ಓದು, ಇನ್ನೂ ಕೆಲವು ಗುರುಗಳ ಜೊತೆಗೆ ಚರ್ಚೆ, ಮೆಡಿಟೇಷನ್. ನಾನು ಸುಮಾರು 2015-16ರಿಂದಲೇ ಧ್ಯಾನ ಕ್ರಿಯೆಯಲ್ಲಿದ್ದೀನಿ. ಕುಂಡಲಿನಿ ಧ್ಯಾನ ದೀಕ್ಷೆ ಆಗಿದೆ ನನಗೆ ವೇಣುಗೋಪಾಲ್ ಗುರೂಜಿಯವರಿಂದ. ಅದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಪೂರಕವಾಗಿ ಬೆಂಬಲವಾಯಿತು. ಈಗಲೂ ಕೂಡ ನಾನು ಹೀಲಿಂಗ್ಗಳು ಥೆರಪಿಯನ್ನು ಮಾಡ್ತೀನಿ. ಬಾಡಿ ಆ್ಯಂಡ್ ಮೈಂಡ್ ಸೋಲ್ ಹೀಲಿಂಗು, ಆಮೇಲೆ ಸ್ವಸಮೋಹಿನಿ, ಇದು ಪಾಸ್ಟ್ ಲೈಫ್ ರಿಗ್ರೆಷನ್ನು, ಮೆಡಿಟೇಷನ್ ಕ್ಲಾಸಸ್ ಅದರೊಳಗೂ ಇರೋದರಿಂದ ಈ ಶಾಸ್ತ್ರಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು. ಜನಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ. ಜಾತಕಗಳನ್ನು ಈಗೆಲ್ಲ ಕಂಪ್ಯೂಟರ್ ಪ್ರಿಂಟೌಟ್ ತೆಗಿತಾರೆ, ನನ್ನ ಕೈಯಲ್ಲೇ ಬರಿತೀನಿ. ನನಗೆ ಕಂಪ್ಯೂಟರ್ ಪ್ರಿಂಟೌಟ್ ಇಷ್ಟ ಆಗೋಲ್ಲ. ಇದುವರೆಗೆ 3,500-4,000 ಜಾತಕಗಳನ್ನ ಕೈಯಲ್ಲೇ ಬರೆದಿದ್ದೇನೆ. 4,000 ಅಂದರೆ ಅಷ್ಟು ಜನ ಬಂದಿದ್ದಾರೆ ಅಂತ. ಅಷ್ಟು ಜನ ಸೇವೆ ತಗೊಂಡು ವಿಷಯ ಅಲ್ಲ. ಹೌದು, ಅದಾಗ್ತಾ ಇದೆ. ಏನೋ ಭಗವಂತ ನಡೆಸ್ಕೊಂಡು ಹೋಗ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಎಲ್ಲ ನಡೀತಾ ಇದೆ. ನೋಡೋಣ, ರಾಮ ಅವರು ಇವತ್ತು ನಮ್ಮೊಳಗಿರೋದು ಏನು ತೆಗಿತಾರೆ, ಏನು ಕೆದಕ್ತಾರೆ ಗೊತ್ತಿಲ್ಲ. ಯಾಕೆಂದರೆ ಆ ಕಡೆದ ಪ್ರಶ್ನೆ ಬಂದಾಗ ಒಂದು ವಿಷಯ ಹುಟ್ಟತ್ತೆ. ಆ ವಿಷಯ ಹುಟ್ಟಿದಾಗ ಅದು ನಿಮಗೆ ಅನುಕೂಲವಾಗುತ್ತೆ. ಹಾಗಾಗಿ ಮುಂದುವರ್ಸೋಣ. ಸರ್, ನಮ್ಮದು ಉದ್ದೇಶ ಒಂದೇ, ಜನಗಳಿಗೋಸ್ಕರ, ನಮ್ಮ ಕಷ್ಟದಲ್ಲಿರುವವರಿಗೆ ಏನಾದರೂ ನಮ್ಮಿಂದ ಏನಾದರೂ ಅಲ್ಲಿಗೆ ಸೇವೆ ಮಾಡಬೇಕನ್ನೋದೇ ನಮ್ಮದು ಒಂದು ಉದ್ದೇಶ ಇರೋದು ಸರ್. ಇದರಲ್ಲಿ ಬೇರೆ ಏನಿಲ್ಲ. ಖಂಡಿತ ಒಳ್ಳೆ ಉದ್ದೇಶ ಅಷ್ಟೇ ಇರೋದು, ಬೇರೆ ಯಾವುದಿಲ್ಲ ಉದ್ದೇಶ ಇಲ್ಲ. ಅದು ನಿಮ್ಮಂಥವರಿಂದ ಅದು ಜನಗಳಿಗೆ ತಲುಪಬೇಕು. ಖಂಡಿತ ಅಷ್ಟೇ ನಮ್ಮ ಉದ್ದೇಶ. ನೀವು ಇಲ್ಲಿದ್ದೀರಾ, ಆ ವಿದ್ಯೆ ಕಲ್ತ್ಕೊಂಡು ಎಲ್ಲ ನಿಮ್ಮ ಹತ್ರ ಇದೆ, ಆ ವಿದ್ಯೆ ನಿಮ್ಮ ಹತ್ರ ಇದೆ, ಭಗವಂತ ನಿಮಗೆ ಕೊಟ್ಟಿದ್ದಾರೆ. ಅದನ್ನ ಅಲ್ಲಿ ಕಷ್ಟದಲ್ಲಿರುವವರಿಗೆ ಅದು ತಲುಪಲಿ, ಕಷ್ಟದಲ್ಲಿರುವವರಿಗೆ ಅಷ್ಟೇ. ಖಂಡಿತ. ಶ್ರೀಮಂತರಿಗೆ ಆ ಥರ ನಾನು ಹೇಳ್ತಾ ಇಲ್ಲ. ಆರೋಗ್ಯದಲ್ಲಿರ್ಬೋದು, ಇನ್ನೊಂದು ವಿಷಯದಲ್ಲಿರ್ಬೋದು, ಏನೇನೋ ಪ್ರಾಬ್ಲಮ್ಗಳು ಇರ್ತವೆ ಜನಗಳಿಗೆ. ಅಂಥ ಪ್ರಾಬ್ಲಮ್ಗೆ ನಿಮ್ಮಿಂದ ಒಂದಷ್ಟು ಏನಾದರೂ ಸೊಲ್ಯೂಷನ್ ಸಿಗ್ಬೋದು, ಸಹಾಯ ಆಗೋ ಅನ್ನೋದು ನಮ್ಮ ಉದ್ದೇಶ ಸರ್. ಇಷ್ಟೇ. ಖಂಡಿತ ಮಾಡೋಣ. ಅದು ಆಗಬೇಕಾಗಿದೆ. ಖಂಡಿತ ಮಾಡೋಣ. ಆಗುತ್ತೆ, ಖಂಡಿತ ಮಾಡೋಣ.